ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಸಾರಹೀನವಾದ ಲೌಕಿಕ ಮತ್ತು ಪಾರಲೌಕಿಕವಾದ ಉಪಭೋಗಗಳ ವಿವರಣೆಯನ್ನು ನೀಡುವ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಭಗವಂತನು ಹೇಳುತ್ತಾನೆ, ಮಯೋದಿತೇಶ್ವವಹಿತ ಸ್ವಧರ್ಮೇಶು ಮದಾಶ್ರಯ ವರ್ಣಾಶ್ರಮ ಕುಲಾಚಾರ ಮಕಾಮಾತ್ಮ ಸಮಾಚರೇ. ಪ್ರಿಯ ಸಖನೆ, ಸಾಧಕನಾದವನು ನನ್ನನ್ನೇ ಸಂಪೂರ್ಣವಾಗಿ ಆಶ್ರಯಿಸಿ ನನ್ನಿಂದ ಉಪದಿಷ್ಟವಾದ ಧರ್ಮಗಳನ್ನು ಸಾವಧಾನತೆಯಿಂದ ಪರಿಪಾಲಿಸುತ್ತಿರಬೇಕು. ಎಲ್ಲಿಯವರೆಗೆ ಪರಸ್ಪರ ವಿರೋಧ ಉಂಟಾಗುವುದಿಲ್ಲವೋ ಅಲ್ಲಿಯವರೆಗೂ ನಿಷ್ಕಾಮ ಭಾವದಿಂದ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಕುಲಾಚಾರಗಳನ್ನು ಆಚರಿಸುತ್ತಿರಬೇಕು. ಅನ್ವೇಕ್ಷೇತ ವಿಶುದ್ಧಾತ್ಮ ದೇಹಿನಾಂ ವಿಷಯಾತ್ಮನಾಂ ಗುಣೇಶು ತತ್ವಧ್ಯಾನೇನ ಸರ್ವಾರಂಭ ವಿಪರ್ಯಯಂ. ಸಾಧಕನು ಸ್ವಧರ್ಮಾಚರಣೆಯಿಂದ ಶುದ್ಧವಾದ ಅಂತಃಕರಣವುಳ್ಳವನಾಗಿ ತನ್ನ ಮನಸ್ಸಿನಲ್ಲಿ ಇದನ್ನು ವಿಚಾರ ಮಾಡಬೇಕು. ಜಗತ್ತಿನಲ್ಲಿರುವ ವಿಷಯಾಭಿಲಾಷಿಗಳಾದ ಪ್ರಾಣಿಗಳು, ಅಂದರೆ ಮನುಷ್ಯರು, ಶಬ್ದ ಸ್ಪರ್ಶ ರೂಪವೇ ಮುಂತಾದ ವಿಷಯಗಳು ಸತ್ಯವೆಂದು ಭಾವಿಸಿ ಅವುಗಳನ್ನು ಪಡೆದುಕೊಳ್ಳಲು ಬಹಳವಾಗಿ ಪ್ರಯತ್ನಿಸುತ್ತಲೇ ಇರುತ್ತಾರೆ. ಅವರ ಆ ಪ್ರಯತ್ನದ ಉದ್ದೇಶ ಸುಖಾಭಿಲಾಷೆಯೇ ಆಗಿದೆ. ಆದರೆ ವಿಷಯ ಸುಖಗಳಿಗೆ ಮಾರುಹೋಗಿ ಅವುಗಳನ್ನು ಪಡೆಯಲು ಸತತವಾಗಿ ಪ್ರಯತ್ನಿಸುವವರು ದುಃಖ ಭಾಗಿಗಳಾಗುವರೇ ಹೊರತು ಅವರಿಗೆ ಸುಖ ಎಂದಿಗೂ ಲಭಿಸುವುದೇ ಇಲ್ಲ. ಅವರ ಪ್ರಯತ್ನಗಳೆಲ್ಲವೂ ನಿಷ್ಫಲಗಳೇ ಆಗುತ್ತವೆ. ಸುಪ್ತಸ್ಯ ವಿಷಯಾಲೋಕೋ ಧ್ಯಾಯತೋ ವಾ ಮನೋರಥಃ ನಾನಾತ್ಮಕತ್ವಾದ್ವಿಫಲಸ್ತಥಾ ಭೇದಾತ್ಮಧೀರ್ಗುಣೈಃ. ಮಲಗಿದವನಿಗೆ ಕನಸಿನಲ್ಲಾಗುವ ವಿಷಯಾನುಭವವು ಜಾಗೃತಿನಲ್ಲಾಗುವ ಕೇವಲ ಮನಃಕಲ್ಪಿತವಾದ ವಿಷಯಾನುಭವವು ವ್ಯರ್ಥವೇ ಸರಿ. ಏಕೆಂದರೆ ಕನಸಿನಲ್ಲಾಗಲಿ ಮಾನಸಿಕ ಕಲ್ಪನೆಯಲ್ಲಾಗಲಿ ಯಾವ ವಸ್ತುವೂ ಇರುವುದಿಲ್ಲ. ಕನಸಿನಲ್ಲಿ ಕಂಡ ಐಶ್ವರ್ಯವು ಸುಳ್ಳಾಗಿರುವಂತೆ ಮನೋಕಲ್ಪಿತವಾದ ವಿಷಯಗಳು ಸುಳ್ಳಾಗಿಯೇ ಇರುತ್ತವೆ. ಮನಸ್ಸಿನಲ್ಲಿ ಮಂಡಿಗೆಯನ್ನು ಕಲ್ಪಿಸಿಕೊಂಡು ತಿನ್ನುತ್ತೇವೆ. ಮಾನಸಿಕ ವಿಭ್ರಮದಿಂದ ಬಾಯಲ್ಲಿ ಮಂಡಿಗೆಯನ್ನು ನೆನೆಸಿಕೊಂಡಲ್ಲಿ ಬಾಯಲ್ಲಿ ನೀರೂರಲೂಬಹುದು. ಆದರೆ ಮನೋಕಲ್ಪಿತವಾದ ಮಂಡಿಗೆ ಮಿಥ್ಯೆಯೇ ಹೊರತು ಸತ್ಯವಲ್ಲ. ಅದರಂತೆಯೇ ಹೊರಗಡೆ ಅನೇಕ ವಸ್ತುಗಳಿವೆ ಎಂಬ ಭೇದಾತ್ಮಕ ಬುದ್ಧಿಯು ಇಂದ್ರಿಯಗಳಿಂದ ಬಂದಿದ್ದು, ನಾನಾತ್ಮಕವಾದದ್ದು, ಒಂದೇ ವಿಷಯವನ್ನು ಕುರಿತು ಬಂದದ್ದಲ್ಲ. ಆದುದರಿಂದ ಇದು ಫಲರಹಿತವಾದ್ದೆಂದು ತಿಳಿಯಬೇಕು. ಕಣ್ಣಿದ್ದರೆ ರೂಪ ಎಂಬುದರ ಭಾವನೆ ಉಂಟಾಗುತ್ತದೆ. ನೇತ್ರೇಂದ್ರಿಯವೇ ಇಲ್ಲದಿದ್ದರೆ ರೂಪವೆಂಬುದೇ ಇಲ್ಲ. ಆದುದರಿಂದ ರೂಪವೆಂಬುದು ಇಂದ್ರಿಯದಿಂದ ಹುಟ್ಟಿ ಬಂದಿದ್ದು. ಆದುದರಿಂದ ಮಿಥ್ಯೆ ನಾನಾ ವಿಧವಾದ ಭಾವನೆಗಳಿಂದ, ನಾನಾ ಪ್ರಕಾರವಾದ ವಸ್ತುಗಳಿಂದ ಹುಟ್ಟಿಕೊಳ್ಳುತ್ತವೆ. ಇಂದ್ರಿಯಗಳಿಗಾಗಲಿ ಭಾವನೆಗಳಿಗಾಗಲಿ ಅತೀತವಾಗಿ ಉಳಿಯುವುದು ಬ್ರಹ್ಮ ವಸ್ತು ಒಂದೇ. ಆದುದರಿಂದ ಅದೊಂದು ಮಾತ್ರವೇ ಸತ್ಯ. ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ತ್ಯಜೇತ್ ಜಿಜ್ಞಾಸಾಯಾಂ ಸಂಪ್ರವೃತ್ತೋ ನಾದ್ರಿಯೇತ್ ಕರ್ಮಚೋದನ. ನನ್ನಲ್ಲಿಯೇ ಆಸಕ್ತನಾದ ಸಾಧಕನು ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದವನಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ಪ್ರವೃತ್ತಿ ಮಾರ್ಗ ಸಾಧಕವಾದ ಕಾಮ್ಯ ಕರ್ಮಗಳನ್ನು ಮಾಡಬಾರದು. ಆತ್ಮ ಜಿಜ್ಞಾಸೆಯಲ್ಲಿ ತೊಡಗಿ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಲು ಪ್ರಯತ್ನಿಸುತ್ತಿರುವವನು ಕರ್ಮಗಳ ಪ್ರೇರಣೆಯನ್ನು ಆಧರಿಸಬೇಕಾಗಿಲ್ಲ. ಯಮಾನ ಭೀಕ್ಷ್ಣಂ ಸೇವೇತ ನಿಯಮಾನ್ಮತ್ ಪರಕ್ವಚಿತ್ ಮದಭಿಘ್ನಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ. ಅಹಿಂಸೆಯೇ ಮೊದಲಾದ ಯಮಗಳನ್ನು ನಿರಂತರವಾಗಿ ಪರಿಪಾಲಿಸಬೇಕು. ಶೌಚವೇ ಮೊದಲಾದ ನಿಯಮಗಳನ್ನು ಆತ್ಮಜ್ಞಾನಕ್ಕೆ ವಿರೋಧವಿಲ್ಲದಂತೆ ಯಥಾಶಕ್ತಿಯಾಗಿ ಆಚರಿಸಬೇಕು. ತನ್ನ ಸ್ವರೂಪವನ್ನರಿತಂತಹ ಶಾಂತನಾದ ಗುರುವನ್ನು ಪರಬ್ರಹ್ಮ ಸ್ವರೂಪನೆಂದೇ ಭಾವಿಸಿ ಸೇವಿಸಬೇಕು. ತನ್ನ ಸ್ವರೂಪವನ್ನರಿತ ಶಾಂತನಾದ ಗುರುವನ್ನು ಪರಬ್ರಹ್ಮ ಸ್ವರೂಪನೆಂದೇ ಭಾವಿಸಿ ಸೇವಿಸಬೇಕು. ಅಮಾನ್ಯ ಮತ್ಸರೋ ದಕ್ಷೋ ನಿರ್ಮಮೋ ದೃಢ ಸೌಹೃದ ಅಸತ್ವರೋರ್ಥ ಜಿಜ್ಞಾ ಸುರಸೂಯನ ರಮೋಘವಾಕ್. ಶಿಷ್ಯನಾದವನಿಗೆ ಯಾವುದೇ ವಿಧವಾದ ಅಭಿಮಾನವೂ ಇರಬಾರದು. ಸಹಪಾಠಿಗಳಲ್ಲಿ ಹೊಟ್ಟೆ ಕೆಚ್ಚಿರಬಾರದು. ಕಾರ್ಯಕುಶಲನಾಗಿರಬೇಕು. ಯಾವುದೇ ಕಾರ್ಯದಲ್ಲಿಯೂ
ಆಲಸ್ಯವಿರಬಾರದು. ಯಾವುದರಲ್ಲಿಯೂ ಮಮಕಾರವಾಗಲಿ ಮಮತೆಯಾಗಲಿ ಇರಬಾರದು. ಗುರುವಿನಲ್ಲಿ ದೃಢವಾದ ಅನುರಾಗವಿರಬೇಕು. ಯಾವ ಕಾರ್ಯವನ್ನೇ ಆದರೂ ಅವಸರದಿಂದ ಮಾಡಬಾರದು. ಸಾವಧಾನದಿಂದ ನ್ಯೂನಾತಿರೇಕಗಳಿಲ್ಲದಂತೆ ಮಾಡಬೇಕು. ಶಾಸ್ತ್ರಾರ್ಥವನ್ನು ತಿಳಿಯುವ ಅಭಿಲಾಷೆ ಇರಬೇಕು. ಒಬ್ಬನಲ್ಲಿರುವ ಗುಣದಲ್ಲಿ ದೋಷವನ್ನು ಎಣಿಸಬಾರದು. ವ್ಯರ್ಥವಾದ ಮಾತುಗಳನ್ನು ಆಡಬಾರದು. ಇವಿಷ್ಟು ಶಿಷ್ಯನಲ್ಲಿ ಇರಬೇಕಾದ ಗುಣಗಳು. ಜಾಯಾಪತ್ಯ ಗೃಹಕ್ಷೇತ್ರ ಸ್ವಜನ ದ್ರವಿಣಾದಿಷು ಉದಾಸೀನ ಸಮಃ ಪಶ್ಯನ್ ಸರ್ವೇಶ್ವರ್ಥಮಿವಾತ್ಮನಃ. ಎಲ್ಲ ಕಾಲಗಳಲ್ಲಿಯೂ ತನ್ನ ಧನದಂತೆಯೇ ಕಾಮ್ಯನಾಗಿರುವ ಸರ್ವ ಸಮನಾಗಿರುವ ಪರಮಾತ್ಮನನ್ನು ಕಾಣುತ್ತಾ ಸಂಸಾರ ಬಂಧನಕ್ಕೆ ಕಾರಣಭೂತರಾದ ಮಡದಿ, ಮಕ್ಕಳು, ಮನೆ ಮಠಗಳು, ಗದ್ದೆ ತೋಟಗಳು, ಬಂಧು ಬಳಗ ಇವರ ವಿಷಯದಲ್ಲಿ ಉದಾಸೀನನಾಗಿರಬೇಕು. ವಿಲಕ್ಷಣ ಸ್ಥೂಲ ಸೂಕ್ಷ್ಮ ದೇಹಾದಾತ್ಮೇಕ್ಷಿತ ಸ್ವದೃಕ ಯಥಾಗ್ನಿರ್ದಾರುಣೋ ದಾಖ್ಯಾ ದಾಹಕೋನ್ಯ ಪ್ರಕಾಶಕಃ. ಉದ್ಧವ, ದಹಿಸಲ್ಪಡುವ ಕಟ್ಟಿಗೆಗಿಂತ ಅದನ್ನು ದಹಿಸುವ ಮತ್ತು ಪ್ರಕಾಶಗೊಳಿಸುವ ಅಗ್ನಿಯು ಬೇರೆಯದೇ ಆಗಿದೆ. ಅಂತೆಯೇ ಪಂಚಭೂತಗಳಿಂದ ಸೃಷ್ಟಿಯಾದ ಸ್ಥೂಲ ಶರೀರವು ಮನಸ್ಸು, ಬುದ್ಧಿ ಇವೇ ಮೊದಲಾದ 16 ತತ್ವಗಳಿಂದ ಕೂಡಿದ ಸೂಕ್ಷ್ಮ ಶರೀರವು ಪ್ರತ್ಯಕ್ಷವಾಗಿ ಕಾಣುವ ಜಡ ಶರೀರಗಳಾಗಿವೆ. ಸ್ಥೂಲ ಸೂಕ್ಷ್ಮ ಶರೀರಗಳನ್ನು ತಿಳಿಯಪಡಿಸುವ ಮತ್ತು ಪ್ರಕಾಶಗೊಳಿಸುವ ಆತ್ಮವು ಇವೆಲ್ಲಕ್ಕೂ ಸಾಕ್ಷಿಯೂ ಮತ್ತು ಸ್ವಯಂ ಪ್ರಕಾಶವೂ ಆಗಿದೆ. ಶರೀರವು ಅನಿತ್ಯವೂ ಅನೇಕವೂ ಮತ್ತು ಜಡವೂ ಆಗಿದೆ. ಆತ್ಮವು ನಿತ್ಯವೂ ಅದ್ವಿತೀಯ ಚೇತನವೂ ಆಗಿದೆ. ಹೀಗೆ ದೇಹದ ಅಪೇಕ್ಷೆಯಿಂದ ಆತ್ಮವು ಅತ್ಯಂತ ವಿಲಕ್ಷಣವಾಗಿದೆ. ಆದುದರಿಂದಲೇ ದೇಹದಿಂದ ಆತ್ಮವು ಭಿನ್ನವಾಗಿದೆ. ನಿರೋಧೋತ್ಪತ್ತ್ಯಣುಬೃಹನ್ನಾನಾತ್ವಂ ತತ್ಕೃತಾನ್ ಗುಣಾನ್ ಅಂತಃ ಪ್ರವಿಷ್ಟ ಆಧತ್ತ ಏವಂ ದೇಹ ಗುಣಾನ್ ಪರಃ. ಕಟ್ಟಿಗೆಯ ಒಳ ಹೊಕ್ಕು ಉರಿಯಲು ತೊಡಗಿದ ಅಗ್ನಿಯು ಕಟ್ಟಿಗೆಗೆ ಸಂಬಂಧಿಸಿದಂತೆ ನಾಶವನ್ನು ಹೊಂದುತ್ತದೆ. ಕಟ್ಟಿಗೆಯು ಭಸ್ಮವಾಗಿ ಹೋದ ನಂತರ ಅಗ್ನಿಯು ಆರಿ ಹೋಗುತ್ತದೆ. ಆರಿ ಹೋದಂತೆ ಕಾಣುವುದೇ ಹೊರತು ಅಗ್ನಿಯು ವಿನಾಶ ಹೊಂದುವುದಿಲ್ಲ. ಕಟ್ಟಿಗೆಯು ಭಸ್ಮವಾಗಿ ಹೋದ ಕಾರಣ ಅಗ್ನಿಯು ವಿನಾಶ ಹೊಂದಿರುವಂತೆ ಕಾಣುತ್ತದೆ. ಕಟ್ಟಿಗೆಗೆ ಅನುರೂಪವಾಗಿ ಅಗ್ನಿಯು ಮಹತ್ತಾಗಿಯೂ ಚಿಕ್ಕದಾಗಿಯೂ ನಾನಾ ಪ್ರಕಾರವಾಗಿಯೂ ಉರಿಯುತ್ತದೆ. ಕಟ್ಟಿಗೆಯು ಚಿಕ್ಕದು ಮತ್ತು ದೊಡ್ಡದು ಆಗಿ ಅದರ ಗುಣವನ್ನು ಹೊಂದಿರುವುದರಿಂದ ಅಗ್ನಿಯು ಚಿಕ್ಕದಾಗಿಯೂ ದೊಡ್ಡದಾಗಿಯೂ ಕಾಣುವುದೇ ಹೊರತು ಅಗ್ನಿಗೆ ಚಿಕ್ಕದು ಅಥವಾ ದೊಡ್ಡದು ಎಂಬ ಯಾವ ಸ್ವರೂಪವೂ ಇಲ್ಲ. ಅಂತೆಯೇ ಆತ್ಮನು ದೇಹವನ್ನು ಪ್ರವೇಶಿಸಿ ಅದು ಯಾವಾಗ ತನ್ನದೆಂದು ಭಾವಿಸಿಕೊಳ್ಳುವನೋ ಆಗ ದೇಹಕ್ಕಿರುವಂತೆ ಜಡತ್ವ, ಅನಿತ್ಯತ್ವ, ಸ್ಥೂಲತ್ವ, ಸೂಕ್ಷ್ಮತ್ವ ಇತ್ಯಾದಿ ಗುಣಗಳು ತನಗೆ ಇಲ್ಲದವನಾಗಿದ್ದರೂ ದೇಹದೊಡನೆ ಸೇರಿರುವುದರಿಂದ ಆ ಗುಣಗಳೊಡನೆ ಸೇರಿರುವಂತೆ ಕಾಣುತ್ತಾನೆ. ಯೋಸೌ ಗುಣೈರ್ವಿರಚಿತೋ ದೇಹೋಯಂ ಪುರುಷಸ್ಯ ಹಿ ಸಂಸಾರಸ್ತನ್ನಿಬಂಧೋಯಂ ಪುಂಸೋ ವಿದ್ಯಾಚ್ಛಿದಾತ್ಮನಃ. ಈಶ್ವರನಿಂದ ನಿಯಂತ್ರಿಸಲ್ಪಡುವ ಈ ಮಾಯೆಯ ಗುಣಗಳೇ ಪುರುಷನ ಸ್ಥೂಲ ಸೂಕ್ಷ್ಮಾತ್ಮಕವಾದ ದೇಹವನ್ನು ರಚಿಸುತ್ತವೆ. ಅಂತಹ ಶರೀರದಲ್ಲಿ ಕಾಲ ಕರ್ಮ ಸಂಯೋಗದಿಂದ ಅನುಪ್ರವೇಶ ಮಾಡಿದ ಜೀವನು ಆ ದೇಹವನ್ನು ತನ್ನದೆಂದು ಭಾವಿಸಿಕೊಳ್ಳುತ್ತಾನೆ. ಅಜ್ಞಾನ ಮೂಲವಾದ ದೇಹಾತ್ಮ ಭಾವನೆಯಿಂದಾಗಿ ಜೀವನು ಜನನ ಮರಣಗಳೆಂಬ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಆತ್ಮವಿದ್ಯಾ ಜ್ಞಾನವೇ ಈ ಸಂಸಾರದ ನಾಶಕವಾಗುತ್ತದೆ. ತಸ್ಮಾತ್ ಜಿಜ್ಞಾಸಯಾತ್ಮಾನ ಆತ್ಮಸ್ಥಂ ಕೇವಲಂ ಪರಂ ಸಂಗಮ್ಯ ನಿರಸೇದೇತದ್ವಸ್ತು ಬುದ್ಧಿಂ ಯಥಾಕ್ರಮಂ. ಪ್ರಿಯ ಸಖನೆ ಉದ್ಧವ, ಈ ಜನ್ಮ ಮೃತ್ಯು ರೂಪವಾದ ಸಂಸಾರಕ್ಕೆ ಅಜ್ಞಾನವೇ ಮೂಲ ಕಾರಣವಾಗಿದೆ. ಬೇರೆ ಯಾವ ಕಾರಣವೂ ಇಲ್ಲ. ಆದುದರಿಂದ ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬೇಕು. ತನ್ನ ಆತ್ಮ ಸ್ವರೂಪವು ಪ್ರಕೃತಿ ಮತ್ತು ಪ್ರಾಕೃತ ಜಗತ್ತಿಗಿಂತಲೂ ಅತೀತವಾಗಿದೆ. ಸ್ವಸ್ವರೂಪದಲ್ಲಿಯೇ ನೆಲೆಗೊಂಡಿದೆ. ಇದಕ್ಕೆ ಯಾವುದರ ಆಧಾರವೂ ಇಲ್ಲ. ಇದು ಏಕಮೇವಾದ್ವಿತೀಯವಾಗಿದೆ ಎಂಬ ಜ್ಞಾನವನ್ನು ಜಿಜ್ಞಾಸೆಯಿಂದ ಪಡೆದುಕೊಂಡು ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿರುವ ಸತ್ಯತ್ವ ಬುದ್ಧಿಯನ್ನು ಅನುಕ್ರಮವಾಗಿ ತೊರೆಯಬೇಕು. ದೇಹೇಂದ್ರಿಯಾದಿಗಳಲ್ಲಿ ಆತ್ಮಬುದ್ಧಿಯನ್ನು ತೊಲಗಿಸಬೇಕು. ಆಚಾರ್ಯೋ ರಣೀರಾಧ್ಯ ಸ್ಯಾದಂತೇವಾಸ್ಯುತ್ತರಾರಣಿ
ತತ್ಸಂಧಾನಂ ಪ್ರವಚನಂ ವಿದ್ಯಾಸಂಧಿ ಸುಖಾವಹ. ಯಜ್ಞಗಳಲ್ಲಿ ಆರಣಿಗಳನ್ನು ಕಡೆದು ಯಜ್ಞೇಶ್ವರನನ್ನು ಉತ್ಪತ್ತಿ ಮಾಡುತ್ತಾರೆ. ಆರಣಿಗಳಲ್ಲಿ ಅಧರಾರಣಿ ಅಂದರೆ ಕೆಳಗಿನದು, ಉತ್ತರಾರಣಿ ಅಂದರೆ ಮೇಲಿನದು ಎಂಬ ಎರಡು ಆರಣಿಗಳಿರುತ್ತವೆ. ಅವುಗಳ ಮಧ್ಯದಲ್ಲಿ ಮಥನ ದಂಡ ಇರುತ್ತದೆ. ಅದರಿಂದ ಕಡೆದು ಅಗ್ನಿಯನ್ನು ಉತ್ಪತ್ತಿ ಮಾಡುತ್ತಾರೆ. ಈ ಪ್ರಕರಣದಲ್ಲಿ ವಿದ್ಯಾರೂಪವಾದ ಅಗ್ನಿಯನ್ನು ಉತ್ಪನ್ನಗೊಳಿಸಲು ಆಚಾರ್ಯನು ಅಧರಾರಣಿಯೂ ಶಿಷ್ಯನು ಉತ್ತರಾರಣಿಯೂ ಆಗಿರುತ್ತಾರೆ. ಉಪದೇಶವೆಂಬುದೇ ಕಡೆಗೋಲಾಗಿರುತ್ತದೆ. ಅದರಿಂದ ಪ್ರಜ್ವಲಿಸುವ ಜ್ಞಾನಾಗ್ನಿಯು ಹುಟ್ಟಿ ವಿಲಕ್ಷಣವಾದ ಅಲೌಕಿಕವಾದ ಸುಖವನ್ನು ಉಂಟು ಮಾಡುತ್ತದೆ. ವೈಶಾರದಿ ಸಾತಿ ವಿಶುದ್ಧ ಬುದ್ಧಿರ್ಧುನೋತಿ ಮಾಯಾಂ ಗುಣಸಂಪ್ರಸೂತಂ ಗುಣಾಂಶ್ಚ ಸಂದಕ್ಷ್ಯ ಯದಾತ್ಮಮೇತತ್ ಸ್ವಯಂಚ ಶಾಮ್ಯತ್ಯ ಸಮಿಧ್ಯತಾಗ್ನಿ. ಉಪದೇಶವೆಂಬ ಕಡೆಗೋಲಿನ ಮೂಲಕವಾಗಿ ಬುದ್ಧಿವಂತನಾದ ಶಿಷ್ಯನು ಸದ್ಗುರುವಿನ ಮೂಲಕವಾಗಿ ಯಾವ ಜ್ಞಾನಾಗ್ನಿಯನ್ನು ಪಡೆಯುವನೋ ಆ ದಿವ್ಯಾಗ್ನಿಯು ಸತ್ವಾದಿ ಗುಣಗಳಿಂದ ಉಂಟಾದ ಅವಿದ್ಯೆಯನ್ನು ಸುಟ್ಟು ಹಾಕುತ್ತದೆ. ಹೀಗೆ ಎಲ್ಲವೂ ಭಸ್ಮವಾಗಿ ಹೋದ ನಂತರ ಆತ್ಮನಿಂದ ಅತಿರಿಕ್ತವಾದ ವಸ್ತುವು ಬೇರೆ ಯಾವುದೂ ಇರುವುದಿಲ್ಲ. ಕಡೆಯಲ್ಲಿ ಜ್ಞಾನಾಗ್ನಿಯೂ ಕೂಡ ಸಮಿತ್ತು ಮುಗಿದ ನಂತರ ಅಗ್ನಿಯು ಶಾಂತವಾಗುವಂತೆ ತನ್ನ ವಾಸ್ತವಿಕವಾದ ಸ್ವರೂಪದಲ್ಲಿ ಶಾಂತವಾಗಿ ನೆಲೆಗೊಳ್ಳುತ್ತದೆ. ಅಥೈಷಾಂ ಕರ್ಮ ಕರ್ತॄಣಾಂ ಭೋಕ್ತॄಣಾಂ ಸುಖ ದುಃಖಯೋ ನಾನಾತ್ವಮಿಥ ನಿತ್ಯತ್ವಂ ಲೋಕಪಾಲ ಗಮಾತ್ಮನಾಂ. ಉದ್ಧವ, ಕರ್ಮಗಳನ್ನು ಮಾಡುವ ಮತ್ತು ಮಾಡಿದ ಕರ್ಮಗಳ ಫಲರೂಪವಾದ ಸುಖ ದುಃಖಗಳನ್ನು ಅನುಭವಿಸುವ ಈ ಜೀವರಿಗೆ ನಾನಾತ್ವವಿರುವುದೆಂದು ನೀನು ಭಾವಿಸಿರುವೆಯಾ? ಮನ್ಯಸೆ ಸರ್ವಭಾವಾನಾಂ ಸಂಸ್ಥಾ ಹ್ಯೌತ್ಪತ್ತಿಕೆ ಯಥಾ ತತ್ತದಾಕೃತಿ ಭೇದೇನ ಜಾಯತೆ ಭಿದ್ಯತೆ ಚ ಧೀಹಿ. ಉದ್ಧವ, ಸಮಸ್ತ ವಸ್ತುಗಳ ಸ್ಥಿತಿಯು ಪ್ರವಾಹದಂತೆ ನಿತ್ಯವೂ ಸ್ವಭಾವ ಸಿದ್ಧವಾದುದು ಎಂದು ಭಾವಿಸಿರುವೆಯಾ? ಆಯಾ ವಸ್ತುಗಳ ಆಕಾರ ಭೇದವನ್ನು ಅನುಸರಿಸಿ ಬುದ್ಧಿಯು ಅಥವಾ ಜ್ಞಾನವು ಭಿನ್ನ ಭಿನ್ನವಾಗಿ ಹುಟ್ಟುತ್ತದೆ ಎಂದು ಭಾವಿಸಿರುವೆಯಾ? ಮಾಲೆ, ಚಂದನ ಇವೇ ಮೊದಲಾದ ವಸ್ತುಗಳು ಸ್ವಾಭಾವಿಕವಾಗಿಯೇ ಹುಟ್ಟತಕ್ಕವುಗಳು. ಪ್ರವಾಹದಂತೆ ಇವು ನಿತ್ಯವಾದವುಗಳು. ನದಿಯು ಯಾವ ರೀತಿಯಲ್ಲಿ ನಿತ್ಯವಾಗಿ ಹರಿಯುತ್ತಿರುತ್ತದೆಯೋ ಅಂತೆಯೇ ಸಕಲ ಪದಾರ್ಥಗಳು ಹುಟ್ಟಿ ಸಾಯುತ್ತಿರುತ್ತವೆ. ಈ ಜನನ ಮರಣ ಚಕ್ರವು ಸ್ವಾಭಾವಿಕವಾಗಿ ನಡೆಯುವುದೇ ಹೊರತು ಇವುಗಳನ್ನು ಸೃಷ್ಟಿಸುವ ಅಥವಾ ಲಯಗೊಳಿಸುವ ಬೇರೊಬ್ಬ ಈಶ್ವರನಿಲ್ಲ. ಆತ್ಮಸ್ವರೂಪ ಭೂತವು ನಿತ್ಯವೋ ಅದ್ವಿತೀಯವೋ ಆದ ಜ್ಞಾನವೆಂಬುದು ಎಲ್ಲ. ಜ್ಞಾನವು ಘಟಪಟಾದಿಗಳಿಂದ ಬೇರೆಯಾಗುವ ಕಾರಣ ಅನಿತ್ಯವು. ಆತ್ಮನು ಜ್ಞಾನ ಪರಿಣಾಮವುಳ್ಳವನು, ನಿತ್ಯ ಜ್ಞಾನ ರೂಪನಲ್ಲ. ಜ್ಞಾನವು ಅನಿತ್ಯವಾದುದರಿಂದ ಆತ್ಮ ನಿತ್ಯತ್ವಕ್ಕೆ ಬಾಧಕವಿಲ್ಲ. ಆದುದರಿಂದ ಮುಕ್ತಿಯಲ್ಲಿ ಇಂದ್ರಿಯಾದಿಗಳಿಂದ ಶೂನ್ಯವಾದ ಆತ್ಮನಿಗೆ ಪರಿಣಾಮವಿಲ್ಲದೆ ಇರುವುದರಿಂದ ಜಡತ್ವವು ಸಂಭವಿಸುವುದು. ಆದುದರಿಂದ ಅಂತಹ ಆತ್ಮನನ್ನು ಪಡೆಯುವುದು ಪುರುಷಾರ್ಥವೆನಿಸಲಾರದು. ಆದುದರಿಂದ ಪ್ರವೃತ್ತಿ ಮಾರ್ಗವೇ ಶ್ರೇಯಸ್ಕರ, ನಿವೃತ್ತಿ ಮಾರ್ಗವಲ್ಲ. ಏವಮಪ್ಯಂಕ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವ ಜನ್ಮಾದಯೋ ಸಕೃತ. ಪ್ರಿಯ ಗೆಳೆಯನೇ, ನೀನು ಭಾವಿಸಿರುವಂತೆಯಾದರೂ ಸಮಸ್ತ ದೇಹಧಾರಿ ಪ್ರಾಣಿಗಳಿಗೂ ಈ ಸೃಕ್ಚಂದನಾದಿಗಳ ಉಪಭೋಗವು ದೇಹವನ್ನು ಹೊಂದಿರುವ ಕಾರಣದಿಂದಲೂ ಸಂವತ್ಸರ, ಮಾಸ, ಋತು, ಪಕ್ಷ ಎಂಬ ಕಾಲದ ಭೇದಗಳಿಂದಲೂ ಲಭ್ಯವಾಗುತ್ತದೆ. ಆದರೆ ಈ ಕಾಲಾವಯವಗಳ ಸಂಬಂಧದಿಂದ ದೇಹಗಳಿಗೆ ಹುಟ್ಟು ಸಾವುಗಳು ನಿರಂತರವೂ ಆಗುತ್ತಲೇ ಇರುತ್ತವೆ. ಮಾಲೆ, ಚಂದನ ಇವೇ ಮುಂತಾದ ಭೋಗ್ಯ ವಸ್ತುಗಳು ಪ್ರವಾಹ ರೂಪದಿಂದ ನಿತ್ಯಗಳಾದರೂ ಪಾಂಚಭೌತಿಕವೆನಿಸಿ ಜರಾ ಮರಣವೇ ಮೊದಲಾದ ನಾನಾ ದೋಷಗಳಿಂದ ಕೂಡಿದ ಶರೀರಗಳನ್ನು ಪಡೆದ ಸಕಲ ಪ್ರಾಣಿಗಳಿಗೂ ಆ ಭೋಗ್ಯ ವಸ್ತುಗಳು ಕೆಲವು ಕಾಲ ಇರಬಲ್ಲವೇ ಹೊರತು ಸ್ವಸ್ವರೂಪದಿಂದ ನಿತ್ಯ ವಸ್ತುಗಳಾಗಿ ಸರ್ವಕಾಲಗಳಲ್ಲಿಯೂ ಇರಲಾರವು. ಅಕಾಲದಲ್ಲಿ ತಪ್ಪಿ ಹೋಗುವುದರಿಂದ ಅನಿತ್ಯಗಳೆನಿಸಿ ಅತ್ಯಂತ ದುಃಖವನ್ನು ಉಂಟು ಮಾಡುವವು. ಆದುದರಿಂದಲೇ ಪ್ರವೃತ್ತಿ ಮಾರ್ಗದಿಂದ ಅನಿತ್ಯವಾದ ಸುಖವನ್ನು ಪಡೆಯುವುದಕ್ಕಿಂತಲೂ ನಿವೃತ್ತಿ ಮಾರ್ಗದ ಮೂಲಕವಾಗಿ ನಿತ್ಯ ನಿರಂತರ ಸುಖದಾಯಕವಾದ ಕೈವಲ್ಯವನ್ನು ಪಡೆಯುವುದೇ ಶ್ರೇಯಸ್ಕರ. ಅತ್ರಾಪಿ ಕರ್ಮಣಾಂ ಕರ್ತುರಸ್ವಾತ ಚ ಲಕ್ಷತೆ ಭೋಕ್ತುಶ್ಚ ದುಃಖ ಸುಖಯೋ
ಕೋನ್ಮಥೋ ವಿವಶಂ ಭಜೇತ್. ಇಲ್ಲಿಯೂ ಕರ್ಮಗಳನ್ನು ಮಾಡುವವನಿಗೆ ಅಸ್ವಾತಂತ್ರ್ಯವೇ ಎದ್ದು ಕಾಣುತ್ತದೆ. ಸುಖ ದುಃಖಗಳನ್ನು ಅನುಭವಿಸುವವನಿಗೂ ಅಸ್ವಾತಂತ್ರ್ಯವೇ ಸ್ಪಷ್ಟವಾಗಿ ಕಾಣುತ್ತದೆ. ಹೀಗೆ ಪರಾಧೀನನಾದ ಮನುಷ್ಯನಿಗೆ ಯಾವ ಪುರುಷಾರ್ಥವೂ ಲಭಿಸಿತು? ಮೀಮಾಂಸಕರ ಮತದಂತೆ ಅನೇಕ ಜೀವರಿದ್ದಾರೆಂದು ಒಪ್ಪಿದರೂ ದೋಷವು ತಪ್ಪುವುದಿಲ್ಲ. ಲೋಕದಲ್ಲಿ ಜನರು ಮಾಡುವ ಕೆಲಸ ಕಾರ್ಯಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಪೂರೈಸದೆ ತಲೆ ಕೆಳಗಾಗುವುದರಿಂದ ಕೆಲಸ ಮಾಡುವವರು ಕರ್ತೃಗಳು ಸ್ವತಂತ್ರರಲ್ಲ ಎಂದಾಯಿತು. ಕರ್ಮ ಫಲಗಳಾದ ಸುಖ ದುಃಖಗಳಲ್ಲಿ ಇಷ್ಟವಾದ ಸುಖವು ಲಭಿಸದೆ ಅನಿಷ್ಟವಾದ ದುಃಖವು ಕೆಲವು ವೇಳೆ ಪ್ರಾಪ್ತವಾಗುವುದರಿಂದ ಭೋಕ್ತೃಗಳು ಸ್ವತಂತ್ರರಲ್ಲ. ಹೀಗೆ ಪ್ರವೃತ್ತಿ ಮಾರ್ಗದಲ್ಲಿ ಜೀವರು ಪರಾಧೀನರಾಗಿಯೂ ಭೋಗ್ಯ ವಸ್ತುಗಳು ಜಡಗಳಾಗಿಯೂ ಇರುವುದರಿಂದ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳಲ್ಲಿ ಜೀವನಿಗೆ ಯಾವ ಪುರುಷಾರ್ಥವೂ ಲಭಿಸುವುದಿಲ್ಲ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾಚ ಸುಖ ಮೂಢಾನಾಂ ವೃತಾಹಂಕರಣಂ ಪರಂ. ಚೆನ್ನಾಗಿ ಕರ್ಮಗಳನ್ನು ಮಾಡಲು ತಿಳಿದವರು ಸುಖಿಗಳಾಗಿರುತ್ತಾರೆ. ಮಾಡಲು ತಿಳಿಯದವರು ದುಃಖಿಗಳಾಗಿರುತ್ತಾರೆ ಎಂಬುದು ಸರಿಯಲ್ಲ. ದೊಡ್ಡ ದೊಡ್ಡ ಕರ್ಮ ಕುಶಲರಾದ ವಿದ್ವಾಂಸರು ಕೂಡ ಕಿಂಚಿತ್ತಾದರೂ ಸುಖವನ್ನು ಅನುಭವಿಸದೆ ಕಷ್ಟದಲ್ಲಿ ತೊಳಲುತ್ತಿರುವುದನ್ನು ನಾವು ಕಾಣುತ್ತೇವೆ. ಅಂತೆಯೇ ಮೂಢರಾದವರು ಸ್ವಲ್ಪವಾದರೂ ದುಃಖಿಸದೆ ಇರುವುದನ್ನು ನಾವು ಕಾಣುತ್ತೇವೆ. ಆದುದರಿಂದ ಕರ್ಮ ಕುಶಲನಾದ ನಾನು ಸುಖಿಯೂ ಕರ್ಮ ಮಾಡಲರಿಯದವನು ದುಃಖಿಯೂ ಎಂಬ ಅಹಂಕಾರವು ವ್ಯರ್ಥವಾದುದು. ಯದಿ ಪ್ರಾಪ್ತಿಂ ವಿಘಾತಂಚ ಜಾನಂತಿ ಸುಖ ದುಃಖಯೋ ತೇಪ್ಯದ್ಧಾನ ವಿದುರ್ಯೋಗಂ ಮೃತ್ಯುರ್ನ ಪ್ರಭವೇದ್ಯಥ. ಒಂದು ವೇಳೆ ಜೀವಿಗಳು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ದುಃಖದ ನಾಶಕ್ಕೆ ಮತ್ತು ಸುಖದ ಪ್ರಾಪ್ತಿಗೆ ಉಪಾಯವನ್ನು ಕಂಡುಕೊಂಡಿದ್ದಾರೆಂದು ಭಾವಿಸಿದರೂ ಮೃತ್ಯುವು ಯಾವಾಗ ಒದಗಿ ಬರುವುದು ಎಂಬುದನ್ನು, ಅದರ ನಿವಾರಣೋಪಾಯವನ್ನು ಯಾವ ವಿದ್ವಾಂಸರು ಅರಿಯರು. ಕೋನ್ವರ್ತ ಸುಖಯತ್ಯೇನಂ ಕಾಮೋ ವಾ ಮೃತ್ಯುರಂತಿಕೆ ಆಘಾಸಂ ನೀಯಮಾನಸ್ಯ ವದ್ಯಸ್ಯೇವನ ತುಷ್ಟಿದಃ. ವಧ್ಯಸ್ಥಳಕ್ಕೆ ಒಯ್ಯಲ್ಪಡುತ್ತಿರುವ ಕೊಲೆಗಾರನಿಗೆ ಭೋಗ್ಯ ವಸ್ತುಗಳು ತುಷ್ಟಿಯನ್ನು ನೀಡುವುದಿಲ್ಲವಷ್ಟೇ. ಹಾಗೆಯೇ ಮೃತ್ಯುವು ಯಾವ ಸಮಯದಲ್ಲಾದರೂ ಸನ್ನಿಹಿತವಾಗಬಹುದೆಂದು ತಿಳಿದಿರುವ ವಿವೇಕಿಗೆ ಯಾವ ಪುರುಷಾರ್ಥಗಳು ದಾನೋಪಭೋಗಗಳು ಸುಖವನ್ನು ನೀಡಲಾರವು. ಶ್ರುತಂಚ ದ್ರಷ್ಟುವದೃಷ್ಟಂ ಸ್ಪರ್ಧಾ ಸೂರ್ಯಾತ್ಯಯ ವ್ಯಯೈಃ ಬಹ್ವಂತರಾಯ ಕಾಮತ್ವಾತ್ ಕೃಷಿವಚ್ಛಾಪಿ ನಿಷ್ಫಲಂ. ಪ್ರಿಯ ವಯಸ್ಸನೇ, ಲೌಕಿಕ ಸುಖದಂತೆಯೇ ಪಾರಲೌಕಿಕ ಸುಖವು ದೋಷಯುಕ್ತವಾದುದೇ. ಅಲ್ಲಿಯೂ ಪರಸ್ಪರ ಸ್ಪರ್ಧೆ ಇದೆ, ಪರಸ್ಪರ ಅಸೂಯೆ ಇದೆ. ಅಲ್ಲಿಯೂ ಗುಣಗಳಲ್ಲಿ ದ್ವೇಷವೆಣಿಸುತ್ತಾರೆ. ದಿನ ದಿನಕ್ಕೆ ಪುಣ್ಯವು ಕ್ಷಯಿಸಿದಂತೆ ಅಲ್ಲಿಯ ಸುಖವು ಕ್ಷಯಿಸುತ್ತಾ ಹೋಗುತ್ತದೆ. ಪುಣ್ಯವು ಕ್ಷಯಿಸಿದೊಡನೆಯೇ ಜೀವನ ಅಧಃಪತನವಾಗುತ್ತದೆ. ಅಂತರಾಯೈರವಿಹತೋ ಯದಿ ಧರ್ಮ ಸನುಷ್ಠಿತಃ ತೇನಾಪಿ ನಿರ್ಜಿತಂ ಸ್ಥಾನಂ ಯಥಾ ಗಚ್ಚತಿ ತಚ್ಛೃಣು. ಪರಲೋಕಕ್ಕೆ ಸಾಧನವಾದ ಯಜ್ಞಗಳನ್ನು ಮಾಡುವುದು ಅಷ್ಟು ಸುಲಭವಲ್ಲ. ಅತಿವೃಷ್ಟಿ, ಅನಾವೃಷ್ಟಿ ಇವೇ ಮುಂತಾದ ದೋಷಗಳಿಂದ ಕೃಷಿಯು ನಿಷ್ಫಲವಾಗುವಂತೆ ಯಜಮಾನನ ಋತ್ವಿಜರ ಸಾಮಗ್ರಿಗಳ ದೋಷದಿಂದಾಗಿ ಯಜ್ಞವು ಹಾಳಾಗಬಹುದು. ಯಜ್ಞಕ್ಕೆ ವಿಘ್ನವುಂಟಾಗಬಹುದು. ಯಜ್ಞವು ನಿಷ್ಫಲವಾಗಿ ಪರಲೋಕವು ದೊರೆಯದೇ ಇರಬಹುದು. ಒಂದು ವೇಳೆ ವಿಘ್ನಗಳೆಲ್ಲವನ್ನು ಪರಿಹರಿಸಿಕೊಂಡು ಸಾಂಗವಾಗಿ ಯಜ್ಞವನ್ನು ಪೂರೈಸಿ ಸ್ವರ್ಗವನ್ನು ಜಯಿಸಿದರೂ ಹಾಗೆ ಕಷ್ಟದಿಂದ ಸಂಪಾದಿಸಿದ ಸ್ವರ್ಗ ಸುಖವು ಯಾವ ರೀತಿಯಲ್ಲಿ ಇರುವುದು ಎಂಬುದನ್ನು ಹೇಳುವೆನು ಕೇಳು. ಇಶ್ವೇಹ ದೇವತಾ ಯಜ್ಞ ಸ್ವರ್ಲೋಕಂ ಯಾತಿ ಯಾಜ್ಞಿಕಃ ಭುಂಜೀತ ದೇವವತ್ತತ್ರ ಭೋಗಾನ್ ದಿವ್ಯಾನ್ ನಿಜಾರ್ಜಿತಾಂ. ಯಾಜ್ಞಿಕನು ಯಜ್ಞ ಯಾಗಾದಿಗಳಿಂದ ಇಂದ್ರಾದಿ ದೇವತೆಗಳನ್ನು ತೃಪ್ತಿಗೊಳಿಸಿ ಅವಸಾನ ನಂತರದಲ್ಲಿ ಸ್ವರ್ಗಕ್ಕೆ ಹೋಗುತ್ತಾನೆ. ಯಜ್ಞ ಮಾಡಿದುದರ ಮೂಲಕವಾಗಿ ತಾನೇ ಸಂಪಾದಿಸಿದ ವಿಶೇಷ ಪುಣ್ಯದ ಫಲವಾಗಿ ಆ ಯಾಜ್ಞಿಕನು ಸ್ವರ್ಗದಲ್ಲಿರುವ ದೇವತೆಗಳಂತೆಯೇ ದಿವ್ಯವಾದ ಭೋಗಗಳನ್ನು ಅನುಭವಿಸುತ್ತಾನೆ. ಸ್ವಪುಣ್ಯೋಪಚಿತೆ ಶುಭ್ರೇ ವಿಮಾನ ಉಪಗೀಯತೆ ಗಂಧರ್ವೈರ್ವಿಹರನ್ ಮಧ್ಯೆ ದೇವೀನಾಂ ಹೃದಯವೇಷದೃಕ್. ತನ್ನ ಪುಣ್ಯ ವಿಶೇಷದಿಂದ ಸಂಪಾದಿಸಿದ ದಿವ್ಯವಾದ ವಿಮಾನದಲ್ಲಿ ಆಹ್ಲಾದಕರವಾದ ವೇಷಭೂಷಣಗಳನ್ನು ಧರಿಸಿ ಅಪ್ಸರೆಯರ ಮಧ್ಯದಲ್ಲಿ ಕುಳಿತು ವಿಹರಿಸುತ್ತಾ
ಗಂಧರ್ವರಿಂದ ಕೀರ್ತಿಸಲ್ಪಡುತ್ತಾನೆ. ಗಂಧರ್ವರು ಅವನ ಗುಣಗಾನ ಮಾಡುತ್ತಾರೆ. ಸ್ತ್ರೀಭಿಃ ಕಾಮ ಗಯಾನೇನ ಕಿಂಕಿಣಿ ಜಾಲಮಾಲಿನ ಕ್ರೀಡನ್ನ ವೇದಾತ್ಮಪಾತಂ ಸುರಾ ಕ್ರೀಡೇಶು ನಿರ್ವ್ರತಃ. ಕಿರುಗೆಜ್ಜೆಗಳ ಮಾಲೆಗಳಿಂದ ಸಮಲಂಕೃತವಾದ ಮನ ಬಂದಲ್ಲಿಗೆ ಪ್ರಯಾಣ ಮಾಡಲು ಸಮರ್ಥವಾದ ವಿಮಾನದಲ್ಲಿ ಸ್ತ್ರೀಯರಿಂದ ಪರಿವೃತನಾಗಿ ಕುಳಿತು ದೇವತೆಗಳ ಕ್ರೀಡಾವನವಾದ ನಂದನವನದಲ್ಲಿ ಪರಮಾನಂದದಿಂದ ವಿಹರಿಸುವ ಆ ಯಾಜ್ಞಿಕನಿಗೆ ಸ್ವಲ್ಪ ಕಾಲದಲ್ಲಿಯೇ ತಾನು ಕೆಳಗೆ ಬೀಳಲಿರುವೆನು ಎಂಬ ಅರಿವು ಸ್ವಲ್ಪವಾದರೂ ಇರುವುದಿಲ್ಲ. ತಾವತ್ ಪ್ರಮೋದತೆ ಸ್ವರ್ಗೇ ಯಾವತ್ ಪುಣ್ಯಂ ಸಮಾಪ್ಯತೆ ಕ್ಷೀಣ ಪುಣ್ಯ ಪತತ್ಯರ್ವಾ ಗನಿಚ್ಛನ್ ಅನಿಚ್ಛನ್ ಕಾಲಚಾಲಿತಃ. ಉದ್ಧವ, ಯಜ್ಞ ಕರ್ಮದಿಂದ ಅಥವಾ ಧರ್ಮ ಕಾರ್ಯಗಳಿಂದ ಪ್ರಾಪ್ತವಾದ ಪುಣ್ಯವು ಮುಗಿಯುವವರೆಗೂ ಸ್ವರ್ಗ ಲೋಕದಲ್ಲಿ ಆನಂದ ತುಂದಿಲನಾಗಿದ್ದು ಬಿಡುತ್ತಾನೆ. ಪುಣ್ಯವು ಮುಗಿದೊಡನೆಯೇ ಕಾಲನಿಂದ ಪ್ರೇರಿತನಾಗಿ ಇಚ್ಛೆ ಇಲ್ಲದಿದ್ದರೂ ತಲೆ ಕೆಳಗಾಗಿ ಭೂಮಿಗೆ ಬಿದ್ದು ಹೋಗುತ್ತಾನೆ. ಯದ್ಯದ್ಧರ್ಮ ರತಸ್ಸಂಗ ದಸತಾಂ ವಾಜಿತೇಂದ್ರಿಯ ಯದ್ಯದ್ಧರ್ಮ ರತಸ್ಸಂಗ ದಸತಾಂ ವಾಜಿತೇಂದ್ರಿಯ ಕಾಮಾತ್ಮ ಕೃಪಣೋ ಲುಬ್ಧಸ್ತ್ರೈಣೋ ಭೂತ ವಿಹಿಂಸಕಃ ಪಶೂನ ವಿಧಿನಾ ಲಭ್ಯ ಪ್ರೇತಭೂತ ಗಣಾನ್ಯಜನ್ ನರಕಾನವಶೋ ಜಂತುರ್ಗತ್ವಾ ಯಾತ್ಯುಲ್ಭಣಂ ತಮಃ. ಯಜ್ಞ ಯಾಗಾದಿ ಧರ್ಮ ಕಾರ್ಯಗಳನ್ನು ಮಾಡಿದವರ ಗತಿಯೂ ಅಧಃಪತನವೇ. ಇನ್ನು ಅಧರ್ಮ ಪ್ರವರ್ತಕರ ವಿಷಯದಲ್ಲಿ ಹೇಳುವುದೇನಿದೆ? ಇಂದ್ರಿಯಗಳ ದಾಸನಾಗಿ ದುಷ್ಟರ ಸಹವಾಸವನ್ನೇ ಮಾಡುತ್ತಾ ಅಧರ್ಮ ಕಾರ್ಯಗಳಲ್ಲಿಯೇ ನಿರತನಾಗಿರತಕ್ಕವನು, ಕಾಮಾಂಧನು, ಕೃಪಣನು, ಲೋಭಿಯು, ಸ್ತ್ರೀಲಂಪಟನು, ಪ್ರಾಣಿ ಹಿಂಸಕನು, ಪಶುಗಳನ್ನು ವಿಧಿ ನಿಯಮಗಳಿಲ್ಲದೆ ಭೂತ ಪ್ರೇತಗಳ ಪ್ರೀತಿಗಾಗಿ ಬಲಿಗೊಡುವವನು, ಅಸ್ವತಂತ್ರನಾಗಿ ಬೇರೆ ಗತಿಯೇ ಇಲ್ಲದೆ ಘೋರವಾದ ನರಕದಲ್ಲಿ ಬಿದ್ದು ಸಾವಿರಾರು ವರ್ಷಗಳು ಅಸಖ್ಯವಾದ ಯಾತನೆಗಳನ್ನು ಅನುಭವಿಸುತ್ತಿದ್ದು ಘೋರ ಪಾಪವು ಕ್ಷೀಣಿಸಿದ ನಂತರ ಅವನು ಭೂಮಿಗೆ ಬಿದ್ದು ಉಲ್ಬಣವಾದ ತಮೋಗುಣವುಳ್ಳ ಜಂತುವಾಗಿ ಹುಟ್ಟುತ್ತಾನೆ. ಕರ್ಮಾಣಿ ದುಃಖೋ ದರ್ಕಾಣಿ ಕುರ್ವಂದೇಹೇನ ತೈಃ ಪುನಃ ದೇಹಮ ಭಜತೆ ತತ್ರ ಕಿಂ ಸುಖಂ ಮರ್ತ್ಯ ಧರ್ಮಿಣಃ. ಹಾಗೆ ಪಡೆದುಕೊಂಡ ದೇಹಗಳ ಮೂಲಕವಾಗಿಯೂ ಆ ಜೀವನು ದುಃಖಕರವಾದ ಪಾಪ ಕರ್ಮಗಳನ್ನೇ ಮಾಡುತ್ತಾ ಅವುಗಳ ಫಲವಾಗಿ ಮತ್ತೊಂದು ದುಷ್ಟ ಯೋನಿಯಲ್ಲಿ ಹುಟ್ಟುತ್ತಾನೆ. ಹೀಗೆ ಪ್ರವೃತ್ತಿ ಮಾರ್ಗದಲ್ಲಿ ಇರುವವನು ನೆಲೆಯನ್ನು ಕಾಣದೆ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ಸಿಕ್ಕಿ ಅನಂತ ಕಾಲದವರೆಗೂ ನರಳುತ್ತಲೇ ಇರುತ್ತಾನೆ. ಮರಣ ಧರ್ಮವಿರುವ ಪ್ರಾಣಿಗೆ ಯಾವ ಸುಖವಿದೆ? ಲೋಕಾನಾಂ ಲೋಕಪಾಲಾನಾಂ ಮದ್ಭಯಂ ಕಲ್ಪಜೀವಿನಾಂ ಬ್ರಹ್ಮಣೋಪಿ ಭಯಂ ಮತ್ತೋ ದ್ವಿಪರಾರ್ಧ ಪರಾಯುಷಃ. ಕಲ್ಪ ಪರ್ಯಂತವಾಗಿ ಜೀವಿಸಿರುವ ಸ್ವರ್ಗಾದಿ ಲೋಕಗಳಿಗೂ ಲೋಕಪಾಲಕರಿಗೂ ಕಾಲ ಸ್ವರೂಪನಾದ ನನ್ನಿಂದ ಭಯವಿದೆ. ಎರಡು ಪರಾರ್ಧಗಳ ಪರಮಾಯುಷ್ಯವಿರುವ ಬ್ರಹ್ಮನಿಗೂ ಕಾಲ ಪುರುಷನಾದ ನನ್ನಿಂದ ಭಯವಿದೆ. ಇವರೆಲ್ಲರೂ ಮೃತ್ಯು ಧರ್ಮದವರೇ ಆಗಿದ್ದಾರೆ. ಗುಣ ಸೃಜಂತಿ ಕರ್ಮಾಣಿ ಗುಣೋನು ಸೃಜತೆ ಗುಣಾನ್ ಜೀವಸ್ತು ಗುಣಸಂಯುಕ್ತೋ ಭುಂಕ್ತೆ ಕರ್ಮ ಫಲಾನ್ಯಸೋ. ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ ಈ ಮೂರು ಗುಣಗಳು ಇಂದ್ರಿಯಗಳನ್ನು ಕರ್ಮ ಮಾಡಲು ಪ್ರೇರಿಸುತ್ತವೆ. ಪ್ರೇರಣೆಗೆ ಅನುಸಾರವಾಗಿ ಇಂದ್ರಿಯಗಳು ಗುಣಗಳಿಗೆ ಅನುರೂಪವಾಗಿ ಕರ್ಮಗಳನ್ನು ಮಾಡುತ್ತವೆ. ಜೀವವು ಅಜ್ಞಾನ ವಶದಿಂದ ಸತ್ವವೇ ಮೊದಲಾದ ಗುಣಗಳನ್ನು ಮತ್ತು ಇಂದ್ರಿಯಗಳನ್ನು ತನ್ನದೆಂದೇ ಭಾವಿಸಿಕೊಳ್ಳುತ್ತದೆ. ಈ ಕಾರಣದಿಂದಾಗಿ ಗುಣಗಳಿಂದ ಪ್ರೇರಿತವಾದ ಇಂದ್ರಿಯಗಳು ಮಾಡುವ ಕರ್ಮಗಳ ಫಲವನ್ನು ಅದು ಉಪಭೋಗಿಸುತ್ತದೆ. ಯಾವತ್ ಸ್ಯಾದ್ಗುಣ ವೈಷಮ್ಯಂ ತಾವನ್ನಾನಾತ್ಮವಾತ್ಮನಃ ನಾನಾತ್ಮಮಾತ್ಮನೋ ಯಾವತ್ ಪಾರತಂತ್ರ್ಯಂ ತದೈವ ಹಿ ಯಾವದಸ್ಯಾಸ್ವತಂತ್ರಂ ತ್ವಂ ತಾವದೀಶ್ವರತೋ ಭಯಂ ಯಯೇತತ್ ಸಮುಪಾಸೀರಂಸ್ತೆ ಮುಹ್ಯಂತಿ ಶುಚಾರ್ಪಿತಾಃ. ಎಂದಿನವರೆಗೆ ಗುಣಗಳ ವೈಷಮ್ಯದಿಂದ ಉಂಟಾಗುವ ಅಹಂಕಾರ ಮಮಕಾರಗಳು ಇರುತ್ತವೆಯೋ ಅಲ್ಲಿಯವರೆಗೂ ಜೀವನಿಗೆ ಏಕತ್ವದ ಭಾವನೆ ಉಂಟಾಗುವುದಿಲ್ಲ, ನಾನಾತ್ವದ ಭಾವನೆಯೇ ಇರುತ್ತದೆ. ಆತ್ಮನಿಗೆ ನಾನಾತ್ವವು ಇರುವವರೆಗೆ ಜೀವನು ಕಾಲದ ಮತ್ತು ಕರ್ಮದ ಅಡಿಯಾಳಾಗಿರಬೇಕಾಗುತ್ತದೆ. ಎಲ್ಲಿಯವರೆಗೆ ಅಸ್ವಾತಂತ್ರ್ಯವಿರುತ್ತದೆಯೋ ಅಲ್ಲಿಯವರೆಗೂ ಈಶ್ವರನಿಂದ ಭಯವಿರುತ್ತದೆ. ಉದ್ಧವ, ಯಾರು ನಾನು ನನ್ನದು ಎಂಬ ಭಾವನೆಯಿಂದ ಗ್ರಸ್ತರಾಗಿ ಆತ್ಮದ ಅನೇಕತ್ವವನ್ನು ಪ್ರತಿಪಾದಿಸುವರೋ ಅಂತಹವರು ಶೋಕ ಮೋಹಗಳಿಗೆ ಪರವಶರಾಗುತ್ತಾರೆ.
ಕಾಲ ಆತ್ಮ ಗಮೋ ಲೋಕ ಸ್ವಭಾವೋ ಧರ್ಮ ಏವ ಚ ಇತಿ ಮಾಂ ಬಹುಧಾ ಪ್ರಾಹುರ್ಗುಣ ವ್ಯತಿಕರೇ ಸತಿ. ಸಾಮ್ಯಾವಸ್ಥಾ ರೂಪವಾದ ಅವ್ಯಕ್ತದಿಂದ ಗುಣ ವೈಷಮ್ಯ ರೂಪವಾದ ಸೃಷ್ಟಿ ಉಂಟಾದಾಗ ನನ್ನನ್ನು ಕಾಲ, ಆತ್ಮ, ಶಾಸ್ತ್ರ, ಲೋಕ, ಸ್ವಭಾವ, ಧರ್ಮ ಹೀಗೆ ಹಲವು ಬಗೆಯಾಗಿ ಕರೆಯುತ್ತಾರೆ. ಶ್ರೀಕೃಷ್ಣನ ಈ ದಿವ್ಯೋಪದೇಶವನ್ನು ಕೇಳಿದ ನಂತರ ಉದ್ಧವನು ಹೇಳುತ್ತಾನೆ, ಗುಣೇಶು ವರ್ತಮಾನೋಪಿ ದೇಹಜೇಶ್ವನಪಾವೃತಃ ಗುಣೈರ್ನ ಬಧ್ಯತೆ ದೇಹಿ ಬಧ್ಯತೆ ವಾ ಕಥಂ ವಿಭುವೆ. ಜೀವನು ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಉಂಟಾಗುವ ಕರ್ತೃತ್ವ ಭೋಕ್ತೃತ್ವಾದಿ ಗುಣಗಳಲ್ಲಿ ಇರುವವನಾದರೂ ಆಕಾಶದಂತೆ ಅವುಗಳಿಂದ ಆವೃತನಾಗದೆ ಗುಣದ ಕಾರ್ಯಗಳಾದ ಕರ್ಮಗಳಿಂದಲೂ ಸುಖಾದಿಗಳಿಂದಲೂ ಬಂಧಿಸಲ್ಪಡುವುದಿಲ್ಲ. ಹಾಗಾದರೆ ಬಂಧನಕ್ಕೆ ಹೇಗೆ ಒಳಗಾಗುತ್ತಾನೆ? ಗುಣಗಳು ಅಳಿದ ಬಳಿಕ ಮುಕ್ತಿಯೋ, ಗುಣಗಳು ಇರುವಾಗಲೇ ಮುಕ್ತಿಯೋ? ಗುಣಗಳು ಇಲ್ಲದೆ ಹೋದಾಗ ಮುಕ್ತಿ ಎಂದರೆ ಜ್ಞಾನ ಸಾಧ್ಯವೇ ಇಲ್ಲದುದರಿಂದ ಮುಕ್ತಿಯಾಗಲಾರದು. ಗುಣಗಳು ಇರುವಾಗಲೇ ಮುಕ್ತಿ ಎಂದರೆ ಗುಣಗಳು ಮಾಯಾಮಯವೆಂದು ಹೇಳಿರುವುದರಿಂದ ಗುಣಗಳಲ್ಲಿ ಇರುವುದೇ ಆತ್ಮನಿಗೆ ಸಂಭವಿಸುವುದಿಲ್ಲ. ಒಮ್ಮೆ ಪ್ರಾತೀತಿಕ ಗುಣಗಳು ಇರುವವೆಂದು ಆ ಗುಣಗಳಲ್ಲಿಯೂ ಗುಣಕಾರ್ಯವಾದ ದೇಹದಿಂದ ಉಂಟಾದ ಕರ್ಮಾದಿಗಳಲ್ಲಿಯೂ ಆತ್ಮನಿದ್ದ ಬಳಿಕ ಕರ್ತೃತ್ವ ಭೋಕ್ತೃತ್ವ ಇತ್ಯಾದಿ ಗುಣಗಳಿಂದ ಏಕೆ ಬದ್ಧನಾಗುವುದಿಲ್ಲ? ಆಕಾಶದಂತೆ ಅಸಂಗನಾದುದರಿಂದ ಬದ್ಧನಾಗುವುದಿಲ್ಲ ಎಂದರೆ ಆತ್ಮನಿಗೆ ಬಂಧವೇ ಸಂಭವಿಸಕೂಡದು. ಹೀಗಿರುವಾಗ ಬದ್ಧನಾಗುವುದಾದರೂ ಹೇಗೆ? ಕಥಂ ವರ್ತೇತ ವಿಹರೇತ್ ಕೈರ್ವಾ ಜ್ಞಾಯೇತ ಲಕ್ಷಣೈಃ ಕಿಂ ಭುಂಜಿತೋತ ವಿಸೃಜೇ ಛಯಿಸಾಸೀತ ಯಾತಿವಾ. ಬದ್ಧನಾದ ಅಥವಾ ಮುಕ್ತನಾದ ಪುರುಷನು ಹೀಗೆ ವಿಹರಿಸುತ್ತಾನೆ. ಯಾವ ಶುಭ ಲಕ್ಷಣಗಳಿಂದ ಅವನು ಗುರುತಿಸಲ್ಪಡುತ್ತಾನೆ, ಯಾವುದನ್ನು ಭುಂಜಿಸುತ್ತಾನೆ, ಯಾವುದನ್ನು ವಿಸರ್ಜಿಸುತ್ತಾನೆ, ಹೇಗೆ ಮಲಗುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ಸಂಚರಿಸುತ್ತಾನೆ. ವಿಷಯೇಂದ್ರಿಯಾದಿ ಗುಣಗಳಿದ್ದರೂ ಅವುಗಳಲ್ಲಿ ಅಹಂಕಾರವನ್ನು ಇಡುವುದರಿಂದ, ಅಂದರೆ ನಾನು ನನ್ನದು ಎಂದು ಭಾವಿಸುವುದರಿಂದ ಜೀವನು ಬದ್ಧನಾಗುತ್ತಾನೆ. ಅಹಂಕಾರ ಮಮಕಾರಗಳನ್ನು ಇಡದೆ ಇರುವುದರಿಂದ ಮುಕ್ತನಾಗುತ್ತಾನೆ ಎನ್ನುವುದಾದರೆ ಅದನ್ನು ತಿಳಿಯುವುದು ಹೇಗೆ? ಬದ್ಧನಿಗಾಗಲಿ ಮುಕ್ತನಿಗಾಗಲಿ ವ್ಯವಹಾರ, ವಿಹಾರ, ಭೋಜನ, ಮೂತ್ರ, ಪುರೀಶೋತ್ಸರ್ಜನ, ಶಯನ, ಆಸನ, ಗಮನಗಳೆಂಬ ಕರ್ಮಗಳು ಸಮಾನಗಳಾಗಿಯೇ ಕಾಣುವವು. ಆ ಕರ್ಮಗಳನ್ನು ನಿರಭಿಮಾನದಿಂದ ಮಾಡಿದವುಗಳೆಂದಾಗಲಿ ಸ್ವಾಭಿಮಾನದಿಂದ ಮಾಡಿದವುಗಳೆಂದಾಗಲಿ ಯಾವ ಲಕ್ಷಣಗಳಿಂದ ತಿಳಿಯಬೇಕು? ಏತದಚ್ಯುತಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ನರಃ ವರ ನಿತ್ಯ ಮುಕ್ತೋ ನಿತ್ಯಬದ್ಧ ಏಕ ಏವೇತಿ ಮೇ ಭ್ರಮಃ. ಅಚ್ಯುತನೇ, ಪ್ರಶ್ನೆಗಳ ರಹಸ್ಯವನ್ನು ತಿಳಿದವರಲ್ಲಿ ಶ್ರೇಷ್ಠನಾದವನೇ, ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸು. ಒಬ್ಬನೇ ಆತ್ಮನು ಅನಾದಿಯಾದ ಗುಣಗಳ ಸಂಬಂಧದಿಂದ ನಿತ್ಯ ಬದ್ಧನಾಗುತ್ತಾನೆ. ಅಸಂಗನಾಗಿರುವುದರಿಂದ ನಿತ್ಯ ಮುಕ್ತನಂತೆಯೂ ಕಾಣುತ್ತಾನೆ. ಈ ವಿಷಯದಲ್ಲಿ ನಾನು ಭ್ರಮಿಸಿದ್ದೇನೆ ಎಂದು ಉದ್ಧವನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿಕೊಳ್ಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 10ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.